ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ವಿಜಾಪುರ ರೈಲ್ವೆ ಸ್ಟೇಷನ್ನಲ್ಲಿದ್ದೀನಿ. ನೋಡ್ತಿದ್ದೀರಾ, ನನ್ನ ಹಿಂದೆ ಗೂಡ್ಸ್ ಟ್ರೈನ್ ಹೋಗ್ತಾ ಇದೆ. ನಾನು ಪ್ಯಾಸೆಂಜರ್ಗೆ ಟ್ರೈನ್ ವೆಯ್ಟ್ ಮಾಡ್ತಾ ಇದ್ದೀನಿ. ಟ್ರೈನ್ ಟೈಮಿಂಗ್ಸು ಅರ್ಧ ಗಂಟೆ ಲೇಟ್ ಆಗಿದೆ. ನಾನು ಬಂದಿದ್ದು ಲೇಟ್ ಆಯಿತು ಅಂದ್ಕೊಂಡೆ. ಟ್ರೈನು ಪಕ್ಕಾ ಟೈಮಿಗೆ ಸಿಕ್ತು. ಬನ್ನಿ ಹೋಗೋಣ, ಯಾವ ಪ್ಲೇಸು ಅಂತ ತೋರಿಸ್ತೀನಿ. ಟ್ರೈನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 1 ಬರುತ್ತೆ. ಟ್ರೈನ್ ನಂಬರ್ ಬನ್ನಿ 1139. ವೆಯ್ಟಿಂಗ್ ಮಾಡೋಣ. ಪ್ಲಾಟ್ಫಾರ್ಮ್ ನಂಬರ್ 1ಅಲ್ಲಿದ್ದೀನಿ. ಇದು ಸೊಲ್ಲಾಪುರದಿಂದ ಬರ್ತಾ ಇದೆ. ಸೊಲ್ಲಾಪುರ ಟು ವಿಜಾಪುರ, ವಿಜಾಪುರ ಟು ಗದಗ ಬೆಟ್ಟಿಗೇರಿ. ನೋಡ್ತಾ ಇರಿ, ಹೀಗೆ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ. ಕಿರಣ್ ಅಡ್ವೆಂಚರ್ಸ್. ಯಾವ ಪ್ಲೇಸು, ಯಾವ ದೇವಸ್ಥಾನ, ಯಾವ ಸ್ಟ್ಯಾಚ್ಯು ಅಂತ ನೋಡ್ತಾ ಇರಿ. ಫುಲ್ ಸಸ್ಪೆನ್ಸ್ ಆಗಿದೆ. ಟ್ರೈನ್ ಇನ್ನೂ ಬಂದಿಲ್ಲ. 6:55 ಅಂತ ಆ್ಯಪಲ್ಲಿ ತೋರಿಸ್ತು. ಆ್ಯಪಲ್ಲಿ ಲೇಟ್ ಆಗಿಬಿಟ್ಟಿದೆ ತುಂಬ. ಟ್ರೈನ್ ಟೈಮಿಂಗ್ಸು ಅರ್ಧ ಗಂಟೆ. 11:30 ಹೋಗ್ತಾನಂತೆ. 10:00 ಹೋಗ್ಬೇಕಾಗಿರೋ ಟ್ರೈನು. ವೆಯ್ಟ್ ಮಾಡೋಣ. ಫೈನಲಿ ಟ್ರೈನ್ ಬರ್ತಾ ಇದೆ. ಇದೇ ಪ್ಲಾಟ್ಫಾರ್ಮ್ ನಂಬರ್ 1 ನೋಡ್ತಾ ಇದ್ದೀರಾ. ವೆಲ್ಕಮಿಂಗ್ ಫಾರ್ ಟ್ರೈನ್. ವೆಯ್ಟ್ ಮಾಡೋಣ ಇರಿ. ಇನ್ನೂ ದೂರ ಇದೆ, ಸೌಂಡ್ ಕೇಳಿಸ್ತಾ ಇದೆ. ಇನ್ನೂ ಟ್ರೈನ್ ಬಂದಿಲ್ಲ. ಫೈನಲಿ ಕಮ್ಮಿಂಗ್ ಟ್ರೈನ್. ನೋಡ್ತಾ ಇದ್ದೀರಾ, ಟ್ರೈನ್ ಬರ್ತಾ ಇದೆ. ಇದೇ ಟ್ರೈನ್ಗೆ ಹತ್ಕೊಂಡು ಹೋಗ್ಬೇಕಾಗಿರೋದು. ಬಂತು ಟ್ರೈನ್ ಬಂದಿದೆ. ಪ್ಯಾಸೆಂಜರ್ದು ಫುಲ್ಲು ಮುಂದೆ ಬರುತ್ತೆ, ಜನರಲ್ ಬೋಗಿ. ಫ್ರಂಟಲ್ಲಿ 2, ಬ್ಯಾಕಲ್ಲಿ 2 ಇರುತ್ತೆ. ನಾನು ಲಾಸ್ಟಲ್ಲಿ ಹತ್ಕೊತಾ ಇದ್ದೀನಿ ಜನರಲ್ ಬೋಗಿಯಲ್ಲಿ. ಟಿಕೆಟ್ ಬಂದು 75 ರುಪೀಸು. ಬಿಜಾಪುರ ಟು ಗದಗ. ನೋಡಿ, ಫೈನಲಿ ಟ್ರೈನ್ ಬಂದೇ ಬಿಟ್ಟು. ಇಂಡಿಯನ್ ರೈಲ್ವೇಸಲ್ಲಿ ಫಸ್ಟ್ ಟೈಮ್ ಬನ್ನಿ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ. ಗೈಸ್, ಫೈನಲಿ ಸೀಟ್ ಸಿಕ್ತು. ವಿಂಡೋ ಪಕ್ಕದಲ್ಲಿ ಕುತ್ಕೊಂಡಿದ್ದೀನಿ. ಇನ್ನೊಂದು 3 hours ಜರ್ನಿ. ಟ್ರೈನ್ ಲೇಟಾಗಿ ಬಂದಿಂದ 12 o'clock ಅರೌಂಡ್ 11:30ವರೆಗೂ ಹೋಗ್ಬೋದು. ನೆಕ್ಸ್ಟು ಗದಗ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ, ಬನ್ನಿ. ಇಲ್ಲಿ ಟ್ರೈನ್ 1 hour ಲೇಟ್ ಆಯಿತು. ಟ್ರೈನ್ ಪಾಸಿಂಗ್ ಇದೆ ಅಂತೆ. ಅದಕ್ಕೆ 1 hour ಟ್ರೈನ್ ಕ್ರಾಸಿಂಗೋಸ್ಕರ ನಿಲ್ಲಿಸಿದ್ದಾರೆ. ತುಂಬ ಲೇಟ್ ಆಯಿತು ಟ್ರೈನು. ಅರೌಂಡ್ 12 o'clockವರೆಗೂ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ವಿಂಡೋ ಪಕ್ಕದಲ್ಲಿ ಕುತ್ಕೊಂಡಿದ್ದೆ. ನೋಡ್ತಿದ್ದೀರಾ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಟ್ರೈನ್ ಟರ್ನಿಂಗ್ ಅಂತೂ ಅಡ್ವೆಂಚರ್ ಆಗಿತ್ತು. ನಾನಂತರೂ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ವೀಡಿಯೋಸ್ ಮಾಡ್ತಿದ್ದೆ. ತುಂಬ ಸಖತ್ತಾಗಿತ್ತು ಟ್ರೈನ್ ಟರ್ನಿಂಗ್ ಮಾತ್ರ. ಹಂಗೆ ವಿಂಡೋ ಪಕ್ಕದಾಗ ಕುತ್ಕೊಂಡಿದ್ದೆ. ಡೋರ್ ಹತ್ರ ಬಂದ ತಕ್ಷಣ ಅಲ್ಟಿಮೇಟ್ ವ್ಯೂ ಶುರು ಆಯಿತು. ಯಾವುದಪ್ಪ ಅಂತಂದರೆ ಆಲಮಟ್ಟಿ ಡ್ಯಾಮು. ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ಯಾಮ್ ಇದು. ಈ ಡ್ಯಾಮ್ಗೆ ಇನ್ನೊಂದು ಹೆಸರಿದೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಅಂತಲೂ ಕರೀತಾರೆ. ಡೋರ್ ಹತ್ರ ಬಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅಲ್ಟಿಮೇಟು ವ್ಯೂ ಮಾತ್ರ. ಬೇಸಿಗೆದಲ್ಲಿ ಬಂದಿರೋದ್ರಿಂದ ಬಿಸಿಲಿಗೆ ಸ್ವಲ್ಪ ನೀರು ಕಡಿಮೆ ಆಗಿದೆ. ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣಿಸುತ್ತೆ. ಈ ಡ್ಯಾಮ್ ಬಗ್ಗೆ ಒಂದು ಚಿಕ್ಕದಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ಇದನ್ನು ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು 1963ರಲ್ಲಿ. ಇದನ್ನು ಕಂಪ್ಲೀಟ್ ಮಾಡಿರೋದು 2005ರಲ್ಲಿ ಕಂಪ್ಲೀಟ್ ಆಗಿದೆ. ಈ ಬ್ರಿಡ್ಜು ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಒಟ್ಟು ಬಜೆಟು 520 ಕೋಟಿವರೆಗೂ ಖರ್ಚಾಗಿದೆ ಅಂದಾಜು. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲ್ಯಾಂಟ್ ಇನ್ ಉತ್ತರ ಕರ್ನಾಟಕ. ನೋಡ್ತಿದ್ದೀರಾ, ತುಂಬ ಫೇಮಸ್ ಆಗಿರೋ ಪ್ಲೇಸ್ ಇದು. ಆಲಮಟ್ಟಿ ಡ್ಯಾಮು ನೀರು ಫ್ಲೋ ಮಾತ್ರ ಹೆವಿ ಗುರು, ಸಖತ್ತಾಗಿ ಕಾಣಿಸ್ತಿದೆ. ಬ್ರಿಡ್ಜ್ ಮಾತ್ರ ನೋಡೋಕ್ಕಂತೂ ಕಣ್ಣು ತುಂಬ್ಕೊಳ್ಳೋಕ್ಕೆ ಸಾಲದು. ಟ್ರೈನು ಬ್ರಿಡ್ಜ್ ಮೇಲೆ ಹೋಗ್ತಿದೆ. ಆ ಕಡೆನೂ ನೀರು, ಈ ಕಡೆನೇ ನೀರು. ಸೆಂಟ್ರಲ್ಲಿ ನದಿ ಮೇಲೆ ಬ್ರಿಡ್ಜ್ ಕಟ್ಟಿದ್ದಾರೆ. ಅಡ್ವೆಂಚರಾಗಿ ಹೋಗ್ತಾ ಇದೆ ಟ್ರೈನ್ ಮಾತ್ರ ಸೂಪರು. ಈ ಕಡೆ ಒಂದು ರಿಟರ್ನ್ ಹೋಗೋಕ್ಕೆ ಟ್ರೈನ್ ಮಾಡಿದ್ದಾರೆ ಜಾಗ. ಆ ಕಡೆ ಒಂದು ಟ್ರೈನ್ ಇದೆ. ಕೃಷ್ಣಾ ನದಿ. ನೋಡ್ತಿದ್ದೀರಾ, ಆಲಮಟ್ಟಿ ಡ್ಯಾಮಲ್ಲಿ ಹರಿತಾ ಇರೋದು ಕೃಷ್ಣಾ ನದಿ ರಿವರು. ತುಂಬ ಎಕ್ಸ್ಪೀರಿಯೆನ್ಸ್ ಆಯಿತು, ಸಖತ್ತಾಗಿತ್ತು. ಫಸ್ಟ್ ಟೈಮು ಟ್ರೈನಲ್ಲಿ ಹೋದಾಗ ಈ ಥರ ವಂಡರ್ಫುಲ್ ವ್ಯೂ ನೋಡಿದ್ದು. ವಿಜಾಪುರ ಟು ಬಾಗಲಕೋಟೆ ಗದಗ ಬೆಟ್ಟಿಗೇರಿ ಆನ್ ದ ವೇ ಈ ವ್ಯೂ ನಿಮಗೆ ಸಿಗುತ್ತೆ. ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ಗುರು, ಟ್ರೈನ್ ಮಾತ್ರ ಸಖತ್ ಟರ್ನಿಂಗ್ ತೊಗೊತಾ ಇದೆ ಗುರು, ಸಖತ್ ಇಷ್ಟ ಆಯಿತು ಮಾತ್ರ. ನೋಡ್ತಿದ್ದೀರಾ, ಟ್ರೈನ್ ಇಂಜಿನ್ ಅಲ್ಲಿದೆ. ನಾನು ಲಾಸ್ಟ್ ಜನರಲ್ ಬೋಗಿಲಿ ಹತ್ಕೊಂಡಿದ್ದು. ಫ್ರಂಟಲ್ಲಿ ಹತ್ಕೊಂಡಿದ್ರೆ ಈ ವಿಡಿಯೋ ಮಾಡೋಕ್ಕೆ ಚಾನ್ಸೇ ಸಿಗ್ತಿರಲಿಲ್ಲ. ಇದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸು. ಸಖತ್ತಾಗಿ ಕಾಣಿಸ್ತಿದೆ, ನೋಡ್ತಿದ್ದೀರಾ.
ತುಂಬ ಡಿಫ್ರೆಂಟು. ಸೊ ಅಡ್ವೆಂಚರ್ ಆಗಿತ್ತು. ಟ್ರೈನ್ ಟರ್ನಿಂಗ್ ಮಾತ್ರ ಎಕ್ಸ್ಟ್ರಾಡಿನರಿ. ಸೊ ಪಕ್ಕದಲ್ಲಿ ಕೃಷ್ಣಾ ನದಿ ಬೇರೆ ಹರಿತಾ ಇದೆ. ಇದನ್ನು ಮತ್ತು ಟ್ರೈನ್ ಟರ್ನಿಂಗು ನೋಡೋಕ್ಕೆ ವಾವ್. ಗದಗ ರೈಲ್ವೆ ಸ್ಟೇಷನು ನೋಡ್ತಾ ಇದ್ದೀರಾ. ಸೊ ಇಲ್ಲಿಂದ ಜಂಪ್ ಮಾಡ್ಕೊಂಡು ಸೊ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ನೋಡೋಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಗದಗ ರೈಲ್ವೆ ಸ್ಟೇಷನ್ 12 ಗಂಟೆಗೆ ಬಂತು. ಸೊ ಮಿನಿಮಮ್ 1-2 ಅವರ್ ಲೇಟ್ ಆಗಿಬಿಟ್ಟಿದೆ. ಸೊ ನೋಡ್ತಾ ಇರಿ ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನಲ್. ರೈಲ್ವೆ ಟ್ರ್ಯಾಕು ಕ್ರಾಸಿಂಗು ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡೋಣ. ಟಂಗ ಇರುತ್ತೆ, ಬೇಕಂದರೆ ಇದ್ರಲ್ಲಿ ಹೋಗ್ಬೋದು, ಬೇಡ ಅಂದರೆ ಆಟೋಗಳಿದ್ದಾವೆ, ಆಟೋದಲ್ಲಿ ಹೋಗೋಣ. ಸೊ ಆಟೋ ಮಾಡ್ಕೊಂಡು ಈಗ 40 ರುಪೀಸ್ ಅಂದರು. 25-30 ರುಪೀಸ್ ಮಾತಾಡ್ಕೊಂಡು ಆಟೋದಲ್ಲಿ ಹೊರಟೆ. ಸೊ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ. ನಾನು ಬಂದಿರಲಿಲ್ಲ, ಫಸ್ಟ್ ಟೈಮು. ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ರೈಲ್ವೆ ಸ್ಟೇಷನಿಂದ ಅರೌಂಡ್ 3 ಕಿಲೋಮೀಟ್ರ್ ತೋರಿಸ್ತಾ ಇದೆ ಗೂಗಲ್ ಮ್ಯಾಪಲ್ಲಿ. ಸೊ ಬನ್ನಿ ಹೋಗೋಣ. ಸೊ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ರಿಟರ್ನು ನಾನು ಇದೇ ಟ್ರೈನ್ ಕ್ಯಾಚ್ ಮಾಡಬೇಕಾಗಿತ್ತು. ಸೊ ಟೈಮ್ ಇರಲಿಲ್ಲ, ಅದಕ್ಕೆ ಬೇಗ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಗದಗ ಬೆಟ್ಟಿಗೇರಿಯಿಂದ ಸಿಕ್ಕಾಪಟ್ಟೆ ತುಂಬ ಪ್ಲೇಸಸ್ ಕೂಡ ಇದೆ ನೋಡೋದು. ಸೊ ನೆಕ್ಸ್ಟ್ ಟೈಮ್ ಬರೋಣ ಇನ್ನೊಂದು ಸರಿ. ಮೇಯ್ನ್ ಬಂದಿರೋದು ವಿಶ್ವಗುರು ಬಸವಣ್ಣವ್ರ ಸ್ಟ್ಯಾಚ್ಯೂ ನೋಡೋಣ ಅಂತ. ಸೊ ಬನ್ನಿ ಹೋಗೋಣ. ಸೊ ಗೈಸ್ ಇವ್ರಿಗೆ ಕೇಳಿದೆ ಎಷ್ಟು ಕಿಲೋಮೀಟರ್ ಇದೆ ಅಂತ. ಸೊ ರೈಲ್ವೆ ಸ್ಟೇಷನಿಂದ 2 ಇದೆ ಅಂತ ಹೇಳಿದ್ರು. ತಿರ್ಗಾ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಹೋಗುತ್ತೆ. ಸೊ ಬಸವಣ್ಣ ಸ್ಟ್ಯಾಚ್ಯೂಗೆ 50 ರೂಪಾಯಿ ಕೇಳಿದ್ರು. ಸೊ ನಾನು ಎಂಟ್ರೆನ್ಸ್ ಹತ್ರನೇ ಬಿಡಿಸ್ಕೊಂಡೆ. ಸೊ ಅಲ್ಲಿಗೆ ಒಂದು 30 ರುಪೀಸ್ ಆಯಿತು. ಸೊ ಹಂಗೆ ಹೋಗಬೇಕು, ಇನ್ನೂ ಸ್ವಲ್ಪ ದೂರ ಇದೆ, ಹೋಗ್ತಾ ಇದ್ದೀನಿ ಬನ್ನಿ. ಇದೇ ಆಟೋ ಸ್ಟ್ಯಾಂಡು. ಇಲ್ಲಿಂದ ಒಳಗಡೆ ಹೋಗಬೇಕು. ನೋಡ್ತಾ ಇದ್ದೀರಾ ಆರ್ಚ್ ಇದೆ, ಸೂಪರ್ ಆಗಿದೆ, ನೋಡ್ಬೋದು. ರೋಡ್ಗೆ ಕಾಣಿಸ್ತಾ ಇದೆ. ಬನ್ನಿ ನೋಡ್ಕೊಂಬರೋಣ. ನಾನು ಬಂದಿಲ್ಲ ಗೈಸ್, ಫಸ್ಟ್ ಟೈಮು, ನಿಮಗೂ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನಲು. ಸೊ ಇನ್ಕ್ರೆಡಿಬಲ್ ಜರ್ನಿ ಅಡ್ವೆಂಚರ್ ರೇಸು. ಸೊ ಸುಮಾರು ಬ್ಯೂಟಿಫುಲ್ಲಾಗಿ ಇರೋ ಪ್ಲೇಸ್ಗಳನ್ನ ತೋರಿಸ್ತಾ ಇರ್ತೀನಿ. ನೋಡಿ ಬನ್ನಿ ಹೋಗೋಣ. ಸಿಕ್ಕಾಪಟ್ಟೆ ಬಿಸಿಲು. ಇದರಲ್ಲಿ ಟೈಮಿಂಗ್ಸ್ ಬೇರೆ ಇದೆ ಅಂತೆ. ಸೊ 9:30 to 2 o'clock ಕ್ಲೋಸ್ ಆಗಿಬಿಡುತ್ತೆ. ಮತ್ತು 3 ಗಂಟೆಯಿಂದ ರಾತ್ರಿ 6 ಗಂಟೆವರೆಗೂ ಇರುತ್ತಂತೆ ಟೈಮಿಂಗು. ಸೊ ಬನ್ನಿ ಹೋಗೋಣ. ಇನ್ನೊಂದು ಸ್ವಲ್ಪ ದೂರ ಇದೆ, ಗಿಡ ಮರಗಳಿದ್ದಾವೆ ಮೇಲ್ಗಡೆ ನೋಡ್ತಿದ್ದೀರಾ, ತಣ್ಣಗೆ ಕಾಣಿಸ್ತಾ ಇದೆ. ನಡ್ಕೊಂಡು ಹೋಗ್ಬಿಡೋಣ. ನಮ್ಮ ಬಾಸು ಬಸವಣ್ಣವರು ಸ್ಟ್ಯಾಚ್ಯೂ ನೋಡೋಕ್ಕೆ ಬಂದಿರೋದು. ಗದಗ ಬೆಟ್ಟಿಗೇರಿ ರೈಲ್ವೆ ಸ್ಟೇಷನಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಸೊ ಟೈಮಿಂಗ್ಸ್ ಇದೆ, ಅರ್ಲಿ ಮಾರ್ನಿಂಗು, ಬೇಗ ಬಿಟ್ಬಿಟ್ಟು ಟ್ರೈನ್ ಕ್ಯಾಚ್ ಹಾಕ್ಕೊಂಬಂದಿದ್ದೀನಿ. ಸೊ ಇನ್ನು ಸ್ವಲ್ಪ ದೂರ ಇದೆ. ಸೊ ನೋಡ್ತಾ ಇರ್ಬೋದು. ಸೊ ಆನ್ ದ ವೇ ಹೋಗ್ತಾನೆ ರೋಡಲ್ಲಿ ಎದುರುಗಡೆನೇ ಕಾಣಿಸುತ್ತೆ. ಬನ್ನಿ ತೋರಿಸ್ತೀನಿ, ಹೋಗೋಣ. ಇದಿರಲ್ಲ ಪಾರ್ಕಲ್ಲಿ. ಸೊ ಆನ್ ದ ವೇ ಹೋಗೋವಾಗನೇ ಕಾಣಿಸುತ್ತೆ ಸ್ಟ್ಯಾಚ್ಯೂ. ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಬನ್ನಿ ನೋಡ್ಕೊಂಬಂದ್ಬಿಡೋಣ. ಬ್ಯೂಟಿಫುಲ್ಲಾಗಿದೆ. ಸೊ ನೋಡ್ತಾ ಇದ್ದೀರಾ, ಕೆರೆ ನೀರು ಚೆನ್ನಾಗಿ ಕಾಣಿಸ್ತಿದೆ. ಸೊ ಬೋಟಿಂಗ್ ಅಂತೆ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ನೋಡ್ಬೋದು ನಮ್ಮ ಬಾಸ್ ಸ್ಟ್ಯಾಚ್ಯೂ ಕಾಣಿಸ್ತಾ ಇದೆ. ಸಿಕ್ಕಾಪಟ್ಟೆ ಬ್ಯೂಟಿಫುಲ್ಲಾಗಿ ಚೆನ್ನಾಗಿದೆ. ಬನ್ನಿ ನೋಡ್ಕೊಂಬಂದ್ಬಿಡೋಣ. ಸೊ ಹಿಂಗೆ ಸುಮಾರು ಸ್ವಲ್ಪ ದೂರ ಹೋಗಬೇಕು, ಒಂದು ಅರ್ಧ ಕಿಲೋಮೀಟ್ರು ಅಷ್ಟು. ಸ್ಟ್ಯಾಚ್ಯೂ ಮಾತ್ರ ನಿಮಗೆ ಸ್ವಲ್ಪ ದೂರ ಒಳಗಡೆ ಬಂದ ತಕ್ಷಣವೇ ಕಾಣಿಸುತ್ತೆ. ಮೈನ್ ರೋಡಲ್ಲೂ ನಿಂತ್ಕೊಂಡ್ರೂ ಕಾಣಿಸುತ್ತೆ. ತುಂಬ ಸಖತ್ತಾಗಿದೆ. ಹೋಗೋಣ ಬನ್ನಿ. ಪಕ್ಕದಲ್ಲೇ ಪಾರ್ಕ್ ಕೂಡ ಇದೆ. ಸೊ ನೀರಿದೆ, ಆಟ ಆಡ್ಕೋಬೋದು ಬೇಕಂದರೆ. ಸೊ ಕೆರೆ ಇದೆ, ಇಲ್ಲಿ ಪಾರ್ಕಿಂಗ್ ಎಲ್ಲ ಫೆಸಿಲಿಟೀಸ್ ಇದೆ. ಸೊ ನೋಡಿ ಫೈನಲ್ ಆಗಿ ಸ್ಟ್ಯಾಚ್ಯೂ ಬಂತು. ಆಫ್ಟರ್ 4 hours ಬ್ಯೂಟಿಫುಲ್ ವ್ಯೂ ಪಾಯಿಂಟ್. ಸೊ ಇದೆ ನಮ್ಮ ಬಾಸ್ ಸ್ಟ್ಯಾಚ್ಯೂ ಬಸವಣ್ಣವ್ರದ್ದು. ಊರಿಂದ ಹೊರಗಡೆ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ಗಾಡಿಗಳು ಓಡಾಡೋದು ಕಾಣಿಸುತ್ತೆ. ಸೊ ಇಲ್ಲಿಂದ ಇದೇ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ. ಮೈನ್ ಎಂಟ್ರೆನ್ಸು 10:30 2 ಗಂಟೆ. ಸೊ 3 6 ಟಿಕೆಟ್, ಒಳಗೆ ಪ್ರವೇಶವಿಲ್ಲ. ಸೊ 20 ರೂಪಾಯಿ ಟಿಕೆಟ್ ಅಂತೆ.
ಬನ್ರಿ ಹೋಗೋಣ. ಪಾರ್ಕ್ ಒಳಗಡೆ ಸುಮಾರು ಜನ ನೋಡ್ಕೊಂಡು ಹೋದರೆ ಲೆಫ್ಟಲ್ಲೇ ಕಾಣಿಸುತ್ತೆ ಸ್ಟ್ಯಾಚ್ಯೂ ನೋಡಿ, ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಪಾರ್ಕಲ್ಲಿ ಗಾರ್ಡನಲ್ಲಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ ಅವರು ಪಾರ್ಕು. ನಡ್ಕೊಂಡು ಹೋಗೋಣ. ಹೋಗಿದ ತಕ್ಷಣ ಸ್ಟ್ಯಾಚ್ಯೂ ಪಕ್ಕದಲ್ಲೇ ಕಾಣಿಸುತ್ತೆ ನೋಡಿ, ಹಿಂಗಿದೆ ಸ್ಟ್ಯಾಚ್ಯೂ, ಮಾತ್ರ ಸಖತ್ತಾಗಿದೆ. ಒಳಗಡೆ ಹೋಗೋಣ, ಏನೇನಿದೆ ಫೆಸಿಲಿಟೀಸ್ ಅಂತ ನೋಡ್ಕೊಂಬರೋಣ ಬನ್ನಿ. ದಿ ಗ್ರೇಟ್ ವಿಶ್ವಗುರು ಬಸವಣ್ಣ ಉದ್ಯಾನವನದಲ್ಲಿ ಸಂಧ್ಯಾ ರಾಗ ಹಾಗೂ ಕಾರ್ಯಕ್ರಮಗಳು ಇರುತ್ತಂತೆ. ಬನ್ನಿ, ಇದು ಬ್ಯೂಟಿಫುಲ್ ಆಗಿರೋ ಸ್ಟ್ಯಾಚ್ಯೂ. ಹೆವಿ ಬಿಸಿಲು, ಬೇಗ ಬರಬೇಕಿತ್ತು. ಫೈನಲಿ ಗೈಸ್ ಮೇಲೆ ಹೋಗಬೇಕು. ಸೊ ಕಾಲು ಸುಡ್ತಾ ಇರೋದನ್ನ ಸ್ಲಿಪ್ಪರ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ನೋಡಿ, ಹಿಂಗೆ ಹೆವಿಯಾಗಿ ಹೊಡಿತಾ ಇದೆ. ಸೊ ಸರ್ದಾರ್ ವಲ್ಲಭಾಯಿ ಸ್ಟ್ಯಾಚ್ಯೂ ಕೂಡ ಸೇಮ್ ಇದೇ ರೀತಿ ಮಾಡಿದ್ದಾರೆ. ಸೊ ತುಂಬ ಸಖತ್ತಾಗಿದೆ ನೋಡಿ. ಈ ಸ್ಟ್ಯಾಚ್ಯೂ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಈ ಸ್ಟ್ಯಾಚ್ಯೂ ಲೊಕೇಟ್ ಆಗಿರೋದು ಧಾರವಾಡ ಥ್ರೂ ಗದಗ್ ಪಾಸಿಂಗ್ ಹೈವೇ ಆನೆಗುಂಡಿ ಎಂಬ ಪ್ಲೇಸಲ್ಲಿ ಲೊಕೇಟೆಡ್ ಆಗಿರೋದು. ಈ ಜಾಗದಕ್ಕೆ ಇನ್ನೊಂದು ಹೆಸರಿದೆ, ಭೀಷ್ಮ ಕೆರೆ. ಈ ಭೀಷ್ಮ ಕೆರೆ 100 ಎಕರೆ ಜಾಗವನ್ನು ಹೊಂದಿದೆ. ಆ ಜಾಗದಲ್ಲಿ ವಿಶ್ವಗುರು ಬಸವಣ್ಣವರ ಪ್ರತಿಮೆಯನ್ನು ಮಾಡಲಾಗಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ದು 2009ನೇ ಇಸ್ವಿದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಆಗಿರೋದು ಸುಮಾರು 2015ನೇ ಇಸ್ವಿದಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಸ್ಟ್ಯಾಚ್ಯೂ ಬಂದು ಸುಮಾರು 116 ಅಡಿ ಎತ್ತರ ಇದೆ. ಸೊ ನೋಡ್ತಾ ಇದ್ದೀರಾ ವಿಡಿಯೋದಲ್ಲಿ, ಸುಮಾರು 116 ಅಡಿ ಎತ್ತರ ಇದೆ. ಸೇಮ್ ಇದೇ ರೀತಿ ಬಸವಣ್ಣವರ ಸ್ಟ್ಯಾಚ್ಯೂ ಕುತ್ಕೊಂಡಿರೋದು ಬಸವೇಶ್ವರ ಆಫ್ ಬಸವ ಕಲ್ಯಾಣ, ಬೀದರ್ ಡಿಸ್ಟಿಕಲ್ಲಿದೆ. ಪ್ಲೇಸ್ ಬಂದು ಬಸವೇಶ್ವರ ಆಫ್ ಬಸವ ಕಲ್ಯಾಣ. ಸೊ ಅದು ಕುತ್ಕೊಂಡಿರೋ ಸ್ಟ್ಯಾಚ್ಯೂ ಇನ್ನೊಂದು ಬ್ಲಾಗಲ್ಲಿ ಮಾಡ್ತೀನಿ. ಸೊ ಇದು ಗದಗ್ ಬೆಟ್ಟಿಗೇರಿ ನಿಂತ್ಕೊಂಡಿರೋ ಬಸವಣ್ಣರ ಸ್ಟ್ಯಾಚ್ಯೂ 116 ಅಡಿ ಎತ್ತರವಿದೆ. ಬಸವ ಕಲ್ಯಾಣಕ್ಕಿಂತ 8 ಪಟ್ಟು ಎತ್ತರವಿದೆ ಈ ಸ್ಟ್ಯಾಚ್ಯೂ. ಬಟ್ಟೆ ದೊಡ್ಡದಾಗಿದೆ ಫ್ರೆಂಡ್ಸ್. ಪಾರ್ಕಲ್ಲಿ ಮಾಡಿದ್ದಾರೆ. ಸೊ ಡಸ್ಟ್ಬಿನ್ ಎಲ್ಲ ಇಕ್ಕಿದ್ದಾರೆ, ಕುತ್ಕೊಳ್ಳೋಕ್ಕೆಲ್ಲ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ಬಿಸಿಲು. ಸೊ ಸಂಧ್ಯಾ ರಾಗ ಕೂಡ ಇರುತ್ತೆ ಉದ್ಯಾನವನದಲ್ಲಿ, ಅದು ಸಂಜೆ ಇರ್ಬೋದು. ಸೊ ತುಂಬ ಬ್ಯೂಟಿಫುಲ್ ಫ್ಲವರ್ಸ್ ಗಾರ್ಡನ್. ಸೊ ಇರಿಗೇಷನ್ ಎಲ್ಲ ಮಾಡ್ತಾಯಿದ್ದಾರೆ, ಜನ ಕಡಿಮೆ. ಸೊ ನೋಡ್ತಾ ಇದ್ದೀರಾ ಸಮ್ಮರಲ್ಲಿ. ಸೊ ಬ್ಯೂಟಿಫುಲ್ಲಾಗಿ ವ್ಯೂ ಕಾಣಿಸುತ್ತೆ ನೋಡಿ, ವಿಶ್ವಗುರು ಬಸವಣ್ಣ ಪ್ರತಿಮೆ. ಸೊ ನೋಡಿ, ದಿಸ್ ಈಸ್ ದ ಬಿಗ್ಗೆಸ್ಟ್. ದಿಸ್ ಈಸ್ ಫ್ರಮ್ ಗದಗ್ ಬೆಟ್ಟಿಗೇರಿ. ಸೊ ರೈಲ್ವೆ ಸ್ಟೇಷನಿಂದ 2 ಕಿಲೋಮೀಟರ್ಸ್ ಇದೆ. ಸೊ ಸಿಕ್ಕಾಪಟ್ಟೆ ದೊಡ್ಡದು, ಭಾರಿ ಸಖತ್ತಾಗಿದೆ ಗುರು. ವಿಶ್ವಗುರು ಬಸವಣ್ಣವರು ಏನೇನು ಸಾಧನೆ ಮಾಡಿದ್ದಾರೆ ಅಂದರೆ ಸೊ ನೋಡ್ಬೋದು, ತುಂಬ ಸಖತ್ತಾಗಿದೆ. ಸೊ ಸುಮಾರು ಮೆಟ್ಲುಗಳಿದೆ, ಮೇಲ್ಗಡೆ ನೆಡ್ಕೊಂಡು ಹೋಗ್ಬೋದು. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ ಆಫ್ ವಿಶ್ವಗುರು ಬಸವಣ್ಣ ನೋಡ್ತಾ ಇದ್ದೀರಾ, ತುಂಬ ಬ್ಯೂಟಿಫುಲ್ ಆಗಿದೆ. ಬಸವಣ್ಣವರ ಫ್ಯಾಮಿಲಿ ಕಿರು ಪರಿಚಯ. ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ ಹಾಗೂ ಅಕ್ಕ ಹೆಸರು ನಾಗಲಾಂಬಿಕೆ. ಕೂಡ ಬಸವಣ್ಣವರು ಕೂಡ ಏನೇನು ಸಾಧನೆ ಹಾಗೂ ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ಇದೆ ಚಿತ್ರೀಕರಣ. ತುಂಬ ಚೆನ್ನಾಗಿದೆ. ಈ ಪ್ಲೇಸಲ್ಲಿ ಕೆರೆ ಒಳಗಡೆ ಬಾಲಕ ಬಿದ್ದೋಗಿರ್ತಾನೆ. ಸೊ ಅದನ್ನು ಬಸವಣ್ಣವರು ರಕ್ಷಣೆ ಮಾಡಿರುವಂಥ ಚಿತ್ರಣವಿದು. ನೋಡ್ತಿದ್ದೀರಾ, ಇದು ಒಂದು ಸೊ ಜನಿವಾರ ಹಾಕೋದನ್ನ ವಿರೋಧ ಮಾಡಿದ್ದಾರೆ ಬಸವಣ್ಣವರು. ಸೊ ಅದು ಒಂದು ಕಿರುಚಿತ್ರ ಮಾಡಿದ್ದಾರೆ. ಬಸವಣ್ಣವರು ಕೂಡಲ ಸಂಗಮ ದೇವದಲ್ಲಿ ಧ್ಯಾನಕ್ಕೆ ಕುಳಿತುಕೊಂಡಿರೋ ಅಂತಹ ಪ್ಲೇಸ್ ಇದು. ಗಂಗಾ ಅಂಬಿಕೆಯೊಂದಿಗೆ ಮದುವೆ ಆಗಿದ್ದಾರೆ. ಸೊ ನೋಡ್ತಾ ಇದ್ದೀರಾ, ಬಸವಣ್ಣವರು ಗಂಗಾ ಅಂಬಿಕೆಯೊಂದಿಗೆ ಮದುವೆ ಆಗಿದ್ದಾರೆ. ಸೊ ಇದು ಒಂದು ಬಸವಣ್ಣವರು ಕಳ್ಳರನ್ನ
ತಮ್ಮ ಮನೆಯವರಂತೆ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಸೊ ಇದು ಒಂದು ಸ್ಟ್ಯಾಚು. ಬಸವಣ್ಣವರು ಅವರ ಮನೆಯಲ್ಲಿ ಹೇಳಿದಂತಹ ಆರೋಪಿ. ನೋಡ್ಬೋದು ದಲಿತರೊಡನೆ ಭೋಜನಕ್ಕೆ ಕುಳಿತಿರುವ ಬಸವಣ್ಣವರು. ಸೊ ತುಂಬ ಚೆನ್ನಾಗಿದೆ. ಹಾಗೆ ದಲಿತರಿಗೆ ಲಿಂಗ ದೀಕ್ಷೆ ನೀಡಿದ ಫೋಟೋ ಇದು. ಸೊ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಸ್ಲಿಪ್ಪರ್ ಮಾಡಿದಾರಂತೆ, ಚಪ್ಪಲಿ. ಸೊ ಅದನ್ನು ಬಸವಣ್ಣವರು ಕೊಟ್ಟಿರೋ ಅಂತಹ ದೃಶ್ಯ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಸೊ ಮುಂದೆ ನೋಡ್ಕೊಂಬರೋಣ. ಅಲ್ಲಮ್ಮ ಪ್ರಭು ಇವರು ಬಸವಣ್ಣವರು. ಸೊ ಅಕ್ಕ ಮಹಾದೇವಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿರುವಂತಹ ಬಸವಣ್ಣವರದ್ದು ದೃಶ್ಯ ಇದು. ಯುವಕನಿಗೆ ಮದುವೆ ಮಾಡ್ತಾರೆ, ದಲಿತ ಯುವಕನಿಗೆ ಕನ್ಯಾ ಬ್ರಾಹ್ಮಣರ ಹುಡುಗಿನ ಮದುವೆ ಮಾಡ್ತಾರೆ. ಸೊ ಅದನ್ನು ಕಂಡು ಬಂದಿರೋ ದೃಶ್ಯ ಇದು. ಸೊ ಈ ದೃಶ್ಯದಲ್ಲಿ ಅಂತರ್ಜಾತಿ ವಿವಾಹ ರೊಚ್ಚಿಗೆದ್ದ ಜಾತಿವಾದಿಗಳು. ಸೊ ಅದನ್ನು ಆನೆ ಶಿಕ್ಷೆ ಏನು ಕೊಡ್ತಾರಂದರೆ, ನೋಡಿ ಚಿತ್ರಣದಲ್ಲಿ ಏನು ಕಾಣಿಸ್ತಿದೆ, ಆನೆ ಕಾಲಿಗೆ ಸರಪಳಿ ಕಟ್ಬಿಟ್ಟು ಎಳಿತಾಯಿದ್ರು. ಸೊ ಇದೊಂಥರ ಶಿಕ್ಷೆ. ಸೊ ನೋಡಿ ತುಂಬ ಚೆನ್ನಾಗಿದೆ. ಫೈನಲಿ ಬಸವಣ್ಣವರು ಕೂಡಲ ಸಂಗಮ ದೇವ ಎಂಬಲ್ಲಿ ಲಿಂಗೈಕ್ಯರಾದರು. ಸೊ ಕೂಡಲ ಸಂಗಮ ಅನ್ನೋದು ಒಂದು ಪ್ಲೇಸ್ ಇದೆ. ಸೊ ಇನ್ನೊಂದು ಬ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು ಗೈಸ್. ಈ ಬ್ಲಾಗು ವಿಶ್ವಗುರು ಬಸವಣ್ಣವ್ರದ್ದು ಸ್ಟ್ಯಾಚು ಹಿಂದೆನೇ ಕಾಣಿಸ್ತಾ ಇದೆ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೊಂದು ಬ್ಲಾಗು ಇನ್ನೊಂದು ಎಪಿಸೋಡ್ ಎತ್ಕೊಂಬರ್ತೀನಿ. ಟಾಟಾ, ಬೈ ಬೈ ಎವ್ರಿ ಒನ್.